ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಆರ ಜೊತೆಗೆ ನಮ್ಮ ಮನೆಯಲ್ಲಿರುವ ಆರ ಮತ್ತು ಸುತ್ತಮುತ್ತ ಇರುವ ಆರನ್ನು ಹೇಗೆ ನಾವು ಕಾಪಾಡ್ಕೋಬಹುದು ಮತ್ತು ಅದನ್ನು ಹೇಗೆ ನಾವು ಸಂರಕ್ಷಿಸ್ಕೋಬೋದು ಮತ್ತು ಹೇಗೆ ಕ್ಲೆನ್ಸ್ ಮಾಡ್ಬೋದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಮ್ಮ ಆರವನ್ನು ನಾವು ಕ್ಲೆನ್ಸಾಗಿ ಇಟ್ಕೋಬೇಕು ಅಂದರೆ ಪ್ರತಿನಿತ್ಯ ನಾವು ಉಪ್ಪು ನೀರಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಅದಕ್ಕಾಗಿ ಕೆಲವು ರಿಚುವಲ್ಸ್ ಕೂಡ ನಾನು ನಿಮಗೆ ಹೇಳ್ಕೊಡ್ತಿದ್ದೆ. ನಾನು ಅಂದ್ಕೊಂಡಿದ್ದೀನಿ ನೀವು ಇದೆಲ್ಲ ಫಾಲೋ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಗೆ ಅದರಿಂದ ತುಂಬ ಪರಿಣಾಮಕಾರಿಯಾಗಿದೆ ಅಂತ ಕೂಡ ನಾನು ಅನುಭವಿಸ್ತೀನಿ. ಹಾಗೆ ನನಗೆ ತುಂಬ ಕಾಲ್ಸ್ ಕೂಡ ಮೆಸೇಜ್ ಕೂಡ ಬರ್ತಾ ಇದೆ, ಇದನ್ನು ಯೂಸ್ ಮಾಡಿ ತುಂಬ ಜನ ತುಂಬ ಒಳ್ಳೆ ಉಪಯೋಗ ಕೂಡ ಪಡ್ಕೊಂಡಿದ್ದಾರೆ ಅಂತ ನನಗೆ ತುಂಬ ರಿವ್ಯೂಸ್ ಕೂಡ ಬರ್ತಾ ಇದೆ. ಥ್ಯಾಂಕ್ಸ್ ಅದಕ್ಕೋಸ್ಕರ. ಹಾಗೆ ಇವಾಗ ನಾನು ಹೇಳ್ಬೇಕಂತಂದ್ರೆ, ಇವಾಗ ನಾವು ಮನೆ ಅಂತ ಬಂದಾಗ ನಾವು ಎಲ್ಲೇ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ನಾವು ನಮ್ಮ ಮನೆಯನ್ನು ಬಂದು ಸೇರ್ತೀವಿ. ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು. ನಾವು ಎಷ್ಟೇ ನಾವು ದಣದಿದ್ರೂ ಅಂದಿನ ದಿನ ನಮಗೆ ಮುಕ್ತಾಯಗೊಳ್ಳೋದು ನಮ್ಮ ಮನೆಯಲ್ಲಿ. ಎಲ್ಲ ಏನೇ ಒಂದು ಆಚೆ ಆಫೀಸಿನ ಹೊರೆಗಳು ಬರ್ಬೋದು, ಅಥವಾ ಏನೇ ಸ್ಟ್ರೆಸ್ ಇರ್ಬೋದು, ಅಥವಾ ಏನೇ ಒಂದು ಜಗಳ ಆಗಿರ್ಬೋದು, ಅಥವಾ ಏನೇ ಒಂದು ಆಗಿರ್ಬೋದು, ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಾಗ ನಮ್ಮ ಒಂದು ಸುರಕ್ಷಿತ ಜಾಗ ಅಂತ, ಸೇಫ್ ಪ್ಲೇಸ್ ಅಂತಂದರೆ ಮನೆ. ಕೆಲವು ಟೈಮ್ ಮನೆಗೆ ಬಂದಾಗಲೂ ಕೂಡ ನಾವು ಆಚೆಯಿಂದ ತುಂಬ ಮನಸ್ಸಿಗೆ ಕಿರಿಕಿರಿ ಅನಿಸುತ್ತೆ, ಮನಸ್ಸಿಗೆ ಶಾಂತಿ ಅಂತ ಅನಿಸ್ತಿರಲ್ಲ, ಅಥವಾ ಮನೇಲಿ ಇರೋದಕ್ಕೆ ಆಗಲ್ಲ ಕೆಲವು ಟೈಮ್. ಇದಕ್ಕೆ ಕೆಲವು ಕಾರಣಗಳೇನು ಅಂತಂದರೆ ವಾಸ್ತುದೋಷ ಇರ್ಬೋದು, ಹಾಗೆ ಮನೆಯ ಆರ ಕೂಡ ಅಂದರೆ ಚೇಂಜ್ ಆಗ್ತಾ ಇರುತ್ತೆ ಪದೇ ಪದೇ. ಅಂದರೆ ಯಾವಾಗ ಅಂತಂದರೆ ಪ್ರತಿ ಹುಣ್ಣಿಮೆಗೆ, ಅಮಾವಾಸ್ಯೆಗೆ, 15 ಡೇಸ್ ಹೇಗೆ ನಮ್ಮ ಮನಸ್ಸು ಕೂಡ ಒಂದು ಕೇಂದ್ರೀಕೃತವಾಗ್ತಾ ಇರುತ್ತೆ ಎವ್ರಿ 15 ಡೇಸ್ಗೆ, ಹಾಗೆ ಮನೆಯ ಒಂದು ವಾತಾವರಣ ಆರ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕಾಗಿ ನಾವು ಏನು ಮಾಡ್ಬೋದು ಅಂತಂದರೆ, ನಾವು ಪ್ರತಿನಿತ್ಯ ಅಂದರೆ ನಮ್ಗೆ ಯಾವಾಗ ಮನೆಯಲ್ಲಿ ತುಂಬ ಹೆವಿ ಎನರ್ಜಿ ಅಂತ ಅನಿಸ್ತಿದೆ, ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆ, ಅಥವಾ ಮನೆಯಲ್ಲಿ ಇರುವಂತಹ ಒಂದು ಏನು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಮನಸ್ತಾಪಗಳಾಗ್ತಾ ಇದೆ, ಹೊಂದಾಣಿಕೆ ಆಗ್ತಾ ಇಲ್ಲ, ಅಥವಾ ಏನೋ ಪದೇ ಪದೇ ಜಗಳಗಳಾಗ್ತಾ ಇದೆ, ಅಥವಾ ರಿಪೀಟೆಡ್ ಪ್ಯಾಟರ್ನ್ಸ್ ಮನೆಯಲ್ಲಿ ನಡೀತಾ ಇದೆ, ಅಥವಾ ತುಂಬ ಮನೆಯಲ್ಲಿ ಗಾಜಿನ ಸಾಮಾನುಗಳು ಅಥವಾ ಕನ್ನಡಿಗಳು ಹೊಡಿತಾ ಇದೆ ಅಂತಂದರೆ ಅವಾಗ ನಾವು ತಿಳ್ಕೊಬೇಕು ಮನೆಯಲ್ಲಿ ಏನೋ ಒಂದು ನೆಗೆಟಿವಿಟಿ ಸ್ಟಾರ್ಟ್ ಆಗಿದೆ ಅಂತ. ಈ ಒಂದು ನೆಗೆಟಿವಿಟಿ ಪ್ರತಿಯೊಬ್ಬ ಮನುಷ್ಯನ ಮನೆಯಲ್ಲಿರುವಂತಹ ಮನುಷ್ಯನ ಎಮೋಷನ್ಸ್ ಮೇಲೆ ಕೂಡ ಇದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು, ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಅಲ್ಲಿಂದ ಒಂದು ಸೈಕಲ್ ಅಂತ ನಾವು ತೊಗೊಳ್ಬೋದು ಎವ್ರಿ 15 ಡೇಸ್. ಸೊ ನಾವು ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡೋಂಗಿದ್ರೆ ಪ್ರತಿ ಒಂದು ಅಮಾವಾಸ್ಯೆಗೆ 1 ಹಿಡಿಯಷ್ಟು ಉಪ್ಪು, ಅಂದರೆ ಯಾವ್ದಾದ್ರು ತೊಗೋಬೋದು, ನೀವು ಸೈಂದ್ರ ಲವಣಾರು ತೊಗೋಬೋದು, ಉಪ್ಪಲ್ಲಾರು ತೊಗೋಬೋದು. ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸಮುದ್ರದ ಉಪ್ಪಿನಲ್ಲಿ ಏನಂತ ಇರುತ್ತೆ, ನಾವು ಕ್ರಿಸ್ಟಲ್ ಸಾಲ್ಟ್ ಅಂತ ಏನಂತ ಕರಿತೀವಿ. ಇದರಲ್ಲಿ ಒಂದು ನೆಗೆಟಿವಿಟಿನ ಹೀರ್ಕೊಳ್ಳೋ ಅಂಥ ಒಂದು ಎನರ್ಜಿ ಇರುತ್ತೆ. ಸೊ ಈ ಒಂದು ಉಪ್ಪಲ್ಲಿ ಇಂಥ ಒಂದು ಎನರ್ಜಿ ಇರೋದ್ರಿಂದ ನಾವು ಒಂದು ಹಿಡಿ ಉಪ್ಪನ್ನು ನಾವು ಸಾಮಾನ್ಯವಾಗಿ ಮನೆ ಒರೆಸೋ ನೀರಿಗೆ ಹಾಕಿ ನಾವು ಪ್ರತಿನಿತ್ಯ ಅಂದರೆ ಒಂದು ಸೈಕಲ್, ಅಂದರೆ ಅಮಾವಾಸ್ಯೆಯಿಂದ ತೊಗೊಂಡ್ರೆ ನೆಕ್ಸ್ಟ್ ಹುಣ್ಣಿಮೆವರೆಗೂ ಈ ಒಂದು ಸೈಕಲ್ನ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಹಾಗೆ ಆ ಒರೆಸಿದ ನೀರನ್ನ ಮನೆ ಒಳಗಡೆ ತರದೇನೆ ಮನೆಯಿಂದ ಆಚೆನೆ ನಾವು ಇದನ್ನು ಹಾಕಬೇಕಾಗತ್ತೆ. ಇದು ಮಾಡಿದಾಗ ಏನಾಗುತ್ತೆ, ಈ ಉಪ್ಪು ಏನು ಮಾಡುತ್ತೆ, ಪ್ರತಿಯೊಂದು ಮೂಲೆಯಲ್ಲೂ ಏನಾಗುತ್ತೆ, ನಾವು ಒರೆಸಿದಾಗ ಆ ಒಂದು ನೆಗೆಟಿವಿಟಿ ಹೀಲಿಂಗ್, ಅಂದರೆ ಏನಂತ ಹೇಗೆ ಕರಿತೀವಿ ಅಂದರೆ ಸ್ಟ್ಯಾಗ್ನೆಂಟ್ ಎನರ್ಜಿ ಅಂತ ಕರಿತೀವಿ. ಹೇಗೆ ನಮ್ಮ ಮನಸ್ಸಿನಲ್ಲಿ, ದೇಹದಲ್ಲಿ ಕೂಡ ಸ್ಟ್ಯಾಗ್ನೆಂಟ್ ಎನರ್ಜಿ ಇರುತ್ತೆ, ಹಾಗೆ ಮನೆಯಲ್ಲಿ ಕೂಡ, ಮನೆ ಕೂಡ ಒಂದು ಎನರ್ಜಿ ಅಂತಲೇ ನಾವು ಹೇಳ್ತೀವಿ. ಈ ಮನೆಯಲ್ಲಿ ಕೂಡ ಏನಾಗುತ್ತೆ, ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಸೊ ಆ ಸ್ಟ್ಯಾಗ್ನೆಂಟ್ ಎನರ್ಜಿನ ತೆಗಿಬೇಕಂದ್ರೆ ಉಪ್ಪು ಒಂದು ಸಾಧನವಾಗಿ ನಾವು ತಗೋಬೋದು. ಈ ಉಪ್ಪು ನೀರಲ್ಲಿ ನಾವು ಪ್ರತಿನಿತ್ಯ ಮನೆಯನ್ನು ಒರೆಸಿ ಅಥವಾ ಮಾಪ್ ಮಾಡ್ಬೋದು, ಕೈಯಲ್ಲಾದರೂ ಒರೆಸ್ಬೋದು, ಹೇಗಾದರೂ ಸರಿ. ಇದನ್ನು ನೀವು ಒರೆಸಿ ಮನೆಯಿಂದ ಆಚೆ ಹಾಕೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಆಗಿರ್ಬೋದು, ಒಂದು ಹೆವಿ ಎನರ್ಜಿ ಆಗಿರ್ಬೋದು, ಅಥವಾ ಡಾರ್ಕ್ ಎನರ್ಜಿ ಅಂತ ನಾವೇನು ಕರಿತೀವಿ ನಮ್ಮ ಸ್ಪಿರಿಚುಯಾಲಿಟಿಲಿ, ಇದೆಲ್ಲವನ್ನು ಇದು ಒಂದು ಎರೇಸ್ ಥರ, ಅಂದರೆ ರಬ್ಬರ್ ತೊಗೊಂಡು ನಾವು ಅಳಿಸ್ದಂಗೆ ಇದನ್ನು ಎರೇಸ್ ಮಾಡ್ಕೊಂಡು ಬಂದ್ಬಿಡತ್ತೆ. ಸೊ ಅದನ್ನು ನೀವು ಒರೆಸಿದ ದಿನ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಮನೆಯಲ್ಲಿ ಏನೋ ಒಂಥರ ಖುಷಿ ಕಾಣಿಸುತ್ತೆ, ಏನೋ ನಿಮ್ಮ ಮನೆ ಒಂಥರ ತುಂಬ ಅಂದರೆ ಲೈಕ್ ತುಂಬ ವಾಸ್ಟಾಗಿ ಕಾಣಿಸುತ್ತೆ. ಅಂದರೆ ವಾಸ್ಟಾಗಿ ಅಂದರೆ ತುಂಬ ವಿಶಾಲವಾಗಿ ಕಾಣಿಸ್ತಿರುತ್ತೆ. ಎಂಥ ಚಿಕ್ಕ ಮನೆ, ಕಾಂಪ್ಯಾಕ್ಟ್ ಮನೆ ಕೂಡ ಏನೋ ನಿಮ್ಮ ಕಣ್ಣಿಗೆ ಒಂದು ವಿಶಾಲವಾಗಿ ಕಾಣಿಸ್ತಿರುತ್ತೆ, ಒಂದು ಹೊಸ ಒಂದು ಅನುಭವ ನೀವು ಫೀಲ್ ಮಾಡ್ತೀರಾ. ಹಾಗೆ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಪ್ರತಿಯೊಂದು ಮೂಲೆಯಲ್ಲೂ ನಾವು ಸ್ವಲ್ಪ ಕಲ್ಲುಪ್ಪನ್ನ ಇಡ್ತಾ ಬರಬೇಕಾಗತ್ತೆ. ಯಾವುದಾದ್ರೂ ಒಂದು ಮಣ್ಣಿನ ಹಣತೆ, ಇದಕ್ಕೆ ಸ್ಟೀಲ್ ಉಪಯೋಗಿಸ್ಬಾರ್ದು, ಗಾಜು ಅಥವಾ ಮಣ್ಣಿನ ಪಾತ್ರೆಯಲ್ಲಿ
ಉಪ್ಪನ್ನು ಕಲ್ಲುಪ್ಪನ್ನು ತೆಗೆದು ಪ್ರತಿಯೊಂದು ಮೂಲೆಯಲ್ಲೂ ನಾವು ಇದನ್ನ ಇಡ್ತಾ ಬರಬೇಕಾಗತ್ತೆ. ಎಲ್ಲಾದ್ರೂ ಪರವಾಗಿಲ್ಲ, ಅಡಿಗೆ ಮನೆಯ ಒಂದು ಅಗ್ನಿ ಮೂಲೆ ಇರ್ಬೋದು, ವಾಯುವ್ಯ, ಮತ್ತೆ ದೇವ ಮೂಲೆ ಅಂತ ಕರಿತೀವಿ, ಮತ್ತೆ ಈ ಕುಬೇರ ಮೂಲೆ, ಈ 4 ಜಾಗದಲ್ಲೂ 4 ಮೂಲೆಯಲ್ಲೂ ನಾವು ಉಪ್ಪು ಇಡ್ತಾ ಬರಬೇಕು. ಅದನ್ನ ಪ್ರತಿ ಒಂದು ಹುಣ್ಣಿಮೆ, ನೀವು ಅಮಾವಾಸ್ಯೆಗೆ ಇಟ್ಟರೆ ಹುಣ್ಣಿಮೆ ದಿನ ಕ್ಲೀನ್ ಮಾಡಬೇಕಾಗತ್ತೆ, ಇಲ್ಲ ಹುಣ್ಣಿಮೆ ದಿನ ಇಟ್ಟರೆ ಅಮಾವಾಸ್ಯೆ ದಿನ ಕ್ಲೀನ್ ಮಾಡಬೇಕಾಗತ್ತೆ. ಈ ಥರ ನಾವು ಪ್ರತಿನಿತ್ಯ ಈ ಒಂದು ರೋಲ್ನ ನಾವು ಮೇಂಟೈನ್ ಮಾಡ್ಕೊಂಡು ಬರ್ಬೇಕು. ಹಾಗೆ ನಾವು ಅಂದರೆ ನೀವು ಎಲ್ಲಿ ಪ್ರತಿನಿತ್ಯ ನೀವು ಅಂದರೆ ಇಟ್ಟಿರ್ತೀರಲ್ಲ 15 ದಿನಕ್ಕೊಂದ್ಸಲ, ಅದನ್ನ ತೆಗೆದು ನೀವು ಯಾವ್ದಾರು ಹಸಿರು ಗಿಡದ ಮೇಲೆ ಹಾಕ್ಬೋದು, ಅಥವಾ ಅದನ್ನ ನೀರಲ್ಲಿ ಡೈಲ್ಯೂಟ್ ಮಾಡಿ ನೀವು ಫ್ಲೆಶ್ ಮಾಡ್ಬೋದು. ಉಪ್ಪನ್ನ ಯಾವತ್ತೂ ನೆಲದ ಮೇಲೆ ಹಾಕಬೇಡಿ, ಯಾಕಂದ್ರೆ ಉಪ್ಪು ನಾವು ಲಕ್ಷ್ಮಿ ಅಂತ ಕರಿತೀವಿ, ಅದು ಒಂದು ಲಕ್ಷ್ಮಿಯ ಸಂಕೇತ. ಅದರಿಂದ ಅದಕ್ಕೆ ಅವಮಾನ ಮಾಡಬಾರ್ದು. ಯಾವತ್ತು ಉಪ್ಪನ್ನ ನೆಲದ ಮೇಲೆ ಹಾಕಬೇಡಿ, ಹಸಿರು ಗಿಡದ ಮೇಲೆ ಹಾಕಿ, ಇಲ್ಲಾಂದ್ರೆ ನೀರಲ್ಲಿ ಬೆರೆಸಿ ಅದನ್ನ ಈ ಒಂದು ಯಾವ್ದಾದ್ರು ಒಂದು ಗಿಡಕ್ಕೆ ಹಾಕ್ಬೋದು. ಇಲ್ಲಾಂದ್ರೆ ನಮ್ಗೆ ಯಾವುದೋ ಅನುಕೂಲ ಇಲ್ಲ ಅಂತ ಹೇಳೋರು ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಫ್ಲೆಶ್ ಕೂಡ ಮಾಡ್ಬೋದು. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.